ಲತಾ ಕರ್ಕೊಂಬೋಗಿನ ಹೋಗದ ಎಲ್ಗ್ರಿ ಎಲ್ಗೆ ಹೋಗೋದು ಅಂತ ಡಿಚಾರ್ಜ್ ಮಾಡ್ಸ್ಕೊಂಡು ಕರ್ಕೊ ಹೋಗೋದ ನಡಿಲೇ. ಯಾಕೆ ಅಂತಿದ್ರಿ ನೀವು ಡಿಜೆ ಮಾಡ್ಸ್ಕೊಂಡು ಎಲ್ಲಿ ಕರ್ಕೊ ಹೋದಿರ್ರಿ? ಅಲ್ಲ ನನ್ನ ಮಗಿಗೆ ಏನಾದಾಗ ಸಾಯ್ಲಿ ಅಂತ ನಮ್ಮ ಕೈಯಲ್ಲಿ ನಾವೇ ಸಾಯ್ತದ ಹೇಳಿದ್ರು ಡಾಕ್ಟ್ರು ಆಪ್ರೇಷನ್ ಮಾಡಿಸಿ ಅಂತ. ಆಪ್ರೇಷನ್ ಮಾಡಿಸೋ ಸುಮ್ಮನಿರಿ. ನೋಡು ಆಪ್ರೇಷನ್ ಮಾಡಿಸಿದ್ರು ಉಳಿಯೋದು ಕಷ್ಟ ಅಂತ ಅಂತಾರೆ ಡಾಕ್ಟ್ರು. ಸುಮ್ಮನೆ ಯಾಕೆ ಈಗ ದುಡ್ಡು ಎಲ್ಲಿದ್ದು ಸರಿ ಹೆಂಗಾರೆ ಅಲ್ಲಿ ಈಗ ಮನೇನೇ ಮಾರಾಕದನ್ನು ತಗೊಳ್ತೇನೆ ಇಲ್ವಲ್ಲ, ಲೋನ್ ಅದೇ ಏನೋ ತಗೊಳಕಿಲ್ಲ ಅಂತಾರೆ. ಹೆಂಗೆ ಮಾಡೋದು? ಎಲ್ಲಿರೋದು ಹೇಳು ದುಡ್ಡು? ಈಗ ನಿಮ್ಮ ದೊಡ್ಡವನು ಕೇಳಿದೆ ಅವರು ಇಲ್ಲ ಅಂದರು. ಇನ್ನು ನಾನು ಗೊತ್ತಿರೋರೆಲ್ಲರೂ ಕೇಳಿದೆ ಇಲ್ಲ ಇಲ್ಲ ಅಂತಾರೆ. ಏನು 10-20 ಲಕ್ಷ ಗಟ್ಟಲೆ ಯಾರು ಕೊಟ್ಟರು ಸಾಲವ ನಮಗೆ? 10 ಲಕ್ಷ ಸಾಲ ಯಾರವ ಕೊಟ್ಟರು? ಯಾವ ಬಿಸ್ನೆಸ್ ನೋಡ್ಕೊಟ್ಟರು? ಏನು ನೋಡ್ಕೊಟ್ಟರು? ನಡಿ ಸುಮ್ಮನೆ ಹೊಂಟೋಗದ. ಅಲ್ಲಕಂದ್ರಿ ನಮ್ಮ ಕೈಯಾರ ನಮಗಿನ ನಾವೇ ಸಹಿಸ್ಕೊಳ್ಳೋದ ಗೊತ್ತಿದ್ದು ನಮ್ಮ ಕೈಯಾರ ನಾವೇ ಸಹಿಸದ್ರಿ. ಏನಾರ ಅಲ್ಲಿ ಪ್ರಯತ್ನ ಪಡ್ಬೋದು ತಾನೆ. ಏನು ಪ್ರಯತ್ನ ಪಟ್ಟು ಎಲ್ಲರೂ ಕೇಳಿದೆ, ಯಾರೂ ಇಲ್ಲ ಇಲ್ಲ ಅಂತವ್ರೆಲ್ಲ ಇನ್ನೇನು ಮಾಡೋಕ್ಕದು? ನಡಿ ಹೋಗದ. ನಾನೊಂದು ಐಡಿಯಾ ಮಾಡೀನಿ, ನೀವು ಒಪ್ಕೋಬೇಕು ಅಷ್ಟೇ. ನನ್ನ ಮಗ ಉಳಿಬೇಕು ಅಂದರೆ ನಾವು ಈ ಮಾತು ನೀವು ಒಪ್ಕೊಳ್ಳೇಬೇಕು. ನೀವು ಏನು ಹೇಳು? ಏನು ನೀವು ಒಪ್ಕೋತೀನಿ ಅಂತ ನಂಗೆ ಮಾತು ಕೊಡಿ. ಲತಾ ಈಗಲೂ ತಲೆ ಕೆಟ್ಟಿ ಕೆರೆಡ್ದೋದಾಗ ಆಗದು ನನಗೆ. ಆ ಮಾತು ಗೀತು ಅಂದ್ಕೊಂಡು ನನ್ನ ತಲೆಗೆಡ್ಸ್ಬೇಡ ನೀನು. ಅದೇನು ಹೇಳ್ಬೇಕು ಹೇಳು ನೀನು ಅಷ್ಟೇ. ರೀ ನನ್ನ ಮಾತು ಕೇಳಿ ನೀವು ನಾನು ಹೇಳಿದ್ರೆ ಕೇಳಿರೋ ಇಲ್ವೋ ಅನ್ನೋದು ನನಗೆ ಅನುಮಾನ. ಹೇಳುತ್ತಾನೆ ಅದೇನು ಅಂತ ಅರ್ಥ ಆಗೋದು ನನಗೆ. ಇದಕ್ಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಅದೇನು ಹೇಳು? ರೀ ನಾನು ಕಾಳವನ್ ಫೋನ್ ಮಾಡಿದ್ದೆ. ಏಯ್ ಹಿಂಗೆ ತಲೆ ಕೆಟ್ಟೋಗಿದೆ ನಿನಗೆ? ಎಷ್ಟು ಸತಿ ಹೇಳೋದು ನಿನಗೆ? ಎಷ್ಟು ಸತಿ ಹೇಳ್ಬೇಕು ನಿನಗೆ? ಓ ಏನು ಒಂದು ಸತಿ ಹೇಳಿ ಅರ್ಥ ಆಯ್ತು ನಿನಗೆ? ರೀ ನನಗೆ ಅದೆಲ್ಲ ಗೊತ್ತಿಲ್ಲ. ನೀವೇನೇ ಹೇಳ್ತೀರಿ. ನನ್ನ ಮಗ ನಂಗೆ ಸಾಯಿಸ್ಕೊಳ್ಳೋದು. ನಾನು ಸಾಯಿಸ್ಕೊಳ್ಳೋಣ ಹೇಳಿ ಅವ ಅಮ್ಮನಿಗೆ ಹೇಳಿದ್ದೀನಿ ನಾನು. ಆಯಿತು ದುಡ್ಡ ಕೊಡೋಕೆ ಒಪ್ಕೊಂಡವಳೆ. ಆದರೆ 15% ನಂಗಂತೆ. 15% ಅಂದರೆ 20% ಹೇಳಿ ನನ್ನ ಮಗನಿಗಿಂತ ಹೆಚ್ಚಲ್ಲ. ಅದೇನು ಲೋನ್ಗಿನ ಬೇಕಾದ್ರೆ ಹುಷಾರಾದ್ಮೇಲೆ ಮಗ ಕ್ಲಿಯರ್ ಮಾಡಿಬಿಟ್ಟು ಬೇಕಾದ್ರೆ ಆಮೇಲೆ ಮನೆ ಮಾಡ್ಬಿಟ್ಟು ಕೊಟ್ಟುಡಾಕೈತದೆ. ಮೊದಲು ನನ್ನ ಮಗ ಉಳ್ಕೊಳ್ಳಿ. ನನ್ನ ಮಗನಿಗಿಂತ ಯಾವ ಬದುಕು ಬಾಳು ಹೆಚ್ಚಲ್ಲ. ಯಾಕೆ ಅವು ನಮ್ಮ ಎಣ್ಣೆ ಕರ್ಕೊಂಡು ಹೋಗಕ್ಕ ಬದುಕು ಬಾಳು ನನ್ನ ಮಗನಿಗೆ ಎಲ್ದವದು ಇನ್ಯಾರು ಕೊಡೋಕ್ಕೆ? ಏಯ್ ಬದುಕು ಬಾಳ ವಿಷಯ ನಾನು ಹೇಳ್ತಾ ಇರೋದು. ಆ ಬಡ್ಡೆಯವರಿಂದ ನನ್ನ ಜೀವನ ಹೇಳಕದೆ. ನಾನು ಎಷ್ಟೋ ಸತಿ ಹೇಳಿದ 1000 ಸತಿ ಅವ್ರ ಸುದ್ದಿ ನಾನು ಕೊಟ್ಟು ಮಾತಾಡಬೇಡ ಅಂದ್ಬಿಟ್ಟು ಅವ್ರು ಕೊಟ್ಟಿರೋ ದುಡ್ಡಲ್ಲ ನನ್ನ ಮಗ ಬದುಕಾಗ್ತದೆ ಅಂದರೆ ಅದು ದುಡ್ಡೇ ಬೇಡ ನನಗೆ. ನನಗೆ ಗೊತ್ತು ಕಲ್ರಿ ನಿಮ್ಮ ಬುದ್ಧಿ ಅಲ್ಲವಾ? ನಂಗೆ ಚಂದ ಗೊತ್ತು ನಿಮ್ಮ ಬುದ್ಧಿ. ನನ್ನ ಮಗನ ಕಂಡ್ರೆ ಆಯ್ಕಿಲ್ಲ ನಿಮಗೆ. ಏನಿದ್ರು ನಿಮಗೆ ನಿಮ್ಮ ಮಕ್ಕಳೇ ಸರಿ ಅತ್ತಿಂಗೆ ಆಡೋದು ನೀವು. ಸುಮ್ಮನೆ ನನಗೆ ವಾಪಸ್ ಬಿಡ. ನನಗೆ ಹೇಳ್ತಾರಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದು ಬಿಟ್ರೆ ನೀನು ನಿನಗೆ ಒಳ್ಳೇದು ಹೇಳ್ತೇನೆ ಕೇಳು. ಓ ಅಲ್ಲ ನಾನು ಈ ಮಗಿನ ಆಸೆ ಮಾಡ್ತಿರ್ತೀವಿ. ಆಸೆ ಮಾಡ್ತಾರೆ ಇದ್ದ ನಾನು ಆ ಮಕ್ಕಳನ್ನ ಎಲ್ಲ ಆಸೆ ಮಾಡ್ತಿದ್ದಾನು? ಎಲ್ಲ ಆಸೆ ಮಾಡ್ತಿದ್ದಾನು? ನಾನು ನೋಡ್ಕೊತಿದ್ದಾನೆ ಹೇಳು. ಭೀಮಲ್ ಅಂದ್ರೆ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ಆ ಮಕ್ಕಳನ್ನು ಇಷ್ಟಪಡ್ತೀನಿ. ಹಂಗೆ ಅನ್ಕೊಂಡು ಇವ್ನು ಇಷ್ಟಪಡ್ತಾಯಿಲ್ಲ, ಇವ್ನು ನೆಗ್ಲೆಕ್ಟ್ ಮಾಡ್ತಾನೆ ಅಂತಲ್ಲ. ಹಂಗೆ ಅನ್ಕೊಂಡು ಮಾನ ಮರೋದು ಬಿಟ್ಕೊಂಡು ಸ್ವಾಭಿಮಾನ ಬಿಟ್ಕೊಂಡು ಇರೋಕ್ಕೂ ಹಾಕಿಲ್ಲ. ಹಂಗೆ ಅನ್ನೋದಾಗಿದ್ದು ನಾನು ಹೋಗಿ ನನ್ನ ತಮ್ಮನ ಕಾಲು ಕಟ್ಟನು. ಅವ್ಳು ಕಾಲು ಕಟ್ಟೋ ಬದಲಿಗೆ ನನ್ನ ತಮ್ಮನ ಕಾಲು ಕಟ್ರಿ ಏನಂತೆ ಅಷ್ಟೆಲ್ಲ ಮಾಡೋನೆ. ಹೋಗಿ ಮತ್ತೆ ಇಸ್ಕೊಬರಗೆ ಅವ್ರ್ತವೆ ಹೋಗಿ ಇಸ್ಕೊಬರಗೆ. ಅವ್ನಿಗೆ ಅಷ್ಟೊಂದು ಮಾಡಿರೋಂಗೆ ನಾನು ಯಾವತ್ತೂ ಗೌರವ ಕೊಟ್ಟಿಲ್ಲ. ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ದಿಲ್ಲ ನಮಗೆ. ಈಗ ಸುಮ್ಮನೆ ಯಾಕೆ ಈಗ ಹೋಗಿ ನಾನು ಮಾನ ಮರೋದು ಇಲ್ದೋದು ನನಗೆ ಹೋಗಿ ಹೇಳಿದ್ರೆ ನಮಗೆ ಏನಕ್ಕೆ ಹೇಳು? ಹೊರ್ತು ಕಳಿಸ್ತಾರೆ ಹತ್ರಲಾರಕ್ಕೆ ತೊಗೊಂಗೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನಾನು 1000 ಹೇಳ್ತೀನಿ ಗಣಸು. ನೀನು ಹೆಂಗೆ ಸದಳು ನೀನು? ನಿನ್ನ ಜ್ಞಾನ ಇರಬೇಕಾಗಿತ್ತು, ನಿನ್ನ ಪರಿಜ್ಞಾನ ಇರಬೇಕಾಗಿತ್ತು. ಎಲ್ಲರೂ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಿನ್ನಲ್ಲಿ ಜ್ಞಾನ ಇದ್ದಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿನೇ ಬರೋಂಗಿಲ್ಲ. ಇದೊಳೆ ಸರಿ ಆಯ್ತಪ್ಪ. ನನ್ನಕ್ಕೆ ಕೇಳ್ತಾ ಇದ್ದೀರಿ ನೀವು. ಚೆನ್ನಾಗಿ ಹೇಳ್ತಾ ಇದ್ದೀರಿ ಬಿಡಿ. ನೀವೇ ಪರವಾಗಿಲ್ಲ, ನೀವು ಸುಮಾರಾಗಿ ಇದ್ದೀರಿ. ಯಾಕೆ ನೀವು ತಾನೇ ಜಗತ್ ಕಡಿದ್ದು, ನೀವು ತಾನೇ ತಂದಕ್ಕೆ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ನಿಂತಿದ್ದು ನೀವು. ಇದೊಳೆ ಸರಿ ಕಲ್ರಿ. ನೀವೇ ಸುಮಾರಾಗಿ ಸುಳ್ಳು ಹೇಳಕ್ಕೆ ಕಲ್ತಿದ್ದೀರಿ ನೀವು. ನಾನೇನು ಮಾಡಿದೆ ನಿಮಗೆ? ನಾನೇನು ಮಾಡಿದೆ? ನಿಮ್ಮ ಅದೇ ಮೇಲೆ ಇದ್ದಾನೆ, ನಿಮ್ಮ ಬದಿ ಮೇಲೆ ಇದ್ದಾನೆ. ನನ್ನಕ್ಕೆ ನನ್ನ ಅಂತ ದೂರಿರಿ ನೀವು. ನನ್ನಕ್ಕೆ ದೂರಿರಿ ಅಂತ ನಾನು ನೀವು ನನ್ನ ಮೊದಲು ನನ್ನ ನೆನಪು ಒಬ್ಬರು ಸರಿ ಆಯ್ತದೆ ನಿಮಗೆ. ಅದಕ್ಕೆ ಆಡ್ತಾ ಇದ್ದೀರಿ ನೋಡಿ. ನಾನು ಕಾಳ ಮುಕ್ಬಿಟ್ಟು ಮಾತಾಡೀನಿ. 10-20% ಆಗಿ ಮೊದಲು ಇಸ್ಕೊಬಂದು ನನ್ನ ಮಗನ ಹುಷಾರು ಮಾಡಬೇಕು. ಕೆಲಸ ಮಾಡೋದು ನೀನು ಹುಷಾರು ಮಾಡ್ಕೊಂಡು ನಿನ್ನ ಮಗನ ಕರ್ಕೊಂಡು ನೀನು ಎಲ್ಗೋಬೇಕು ಹೋಗು. ಸರಿಯಾ? ನನ್ನ ಪಾಲು ನೀನು ಸತ್ತೋದೆ ಅಂತ ಅರ್ಥ. ನನಗೆ ಆಗದೋದ್ರ ಕೊಟ್ಟು ನೀನು ಸಂಬಂಧ ಬೆಳೆಸ್ತೀನಿ ಅಂದರೆ ನಿನಗೂ ನನಗೆ ಒತ್ತಿಗೆ ಸಂಬಂಧ ಮುಗಿತದೆ. ಯಾಕ್ರಿ ಹಿಂಗೆಲ್ಲ ಮಾತಾಡಿರಿ ನೀವು? ನಾನು ಎಲ್ಗ್ರಿ ಹೋಗೋಣ? ಎಲ್ಲಿಗೆ ಹೋಗೋಣ ನಾನು? ನಿಮ್ಗೆ ಗೊತ್ತಾರೆ ಎಲ್ಗೂ ಇಳ್ಗೆ ಹೋಗೋಕ್ಕೆ ಆಸರೆ ಇಲ್ಲ ಅಂತ ಅದಕ್ಕೆ ಅಂತಿದ್ರಿ ನೀವು. ಮಾತಾಡೋರು ಸಾಕು ಹೋಗು ಅಂತಿರಲ್ಲ. ಎಲ್ಲಿ ಹೋಗೋಣ ನಾನು? ಯಾತಕ್ಕೆ ಹೋಗಲೆ? ಕಟ್ಕೊಬಿಟ್ಟು ಹಿಂಗೆ ಕಟ್ಕೊಂಡು ಹೊಟ್ಟೆ ಉರಿಸ್ತಿರಲ್ಲ ಸರಿಯಾ ನೀವು? ಹಾಂ ಇವತ್ತು ನನ್ನ ಮಗ ಸಾಯ ಪರಿಸ್ಥಿತಿ ಇಲ್ಲ ಅವನಲ್ಲ. ಇವತ್ತು ನಮಗೆ ನಿನ್ನ ಮಾನ ಮರೋದು ಅದು ಇದು ಅಂತ ಕೂತ್ಕೊಂಡ್ರೆ ಮಗ ಸಾಯಿಲ್ಲ. ಡಾಕ್ಟ್ರ್ ಹೇಳೋರೆ ಸುಮ್ಮನೆ ಇದ್ಬಿಡು ನೀನು. ಡಾಕ್ಟ್ರ್ ಹೇಳೋರು ಆಪರೇಷನ್ ಮಾಡಿಸಿದ್ರು ಕಷ್ಟವೇ ಅಂತ ಹೇಳೋರೆ. ಸುಮ್ಮನೆ ನೋಡಿ ನಿನ್ನ ಮುಗಿನ ಕರ್ಕೊಂಡು ಮೊದಲು ನಡಿ. ನಮ್ಮ ಮನೆಗೆ ಹೋಗ್ಲದ. ನಮ್ಮ ಮನೇಲೆ ಇದ್ಕೊಳ್ಳೋದು ಎಷ್ಟು ಗಂಟೆ ಇರಲಿ. ಇದ್ಮೇಲೆ ಅಲ್ಲೇ ಜೀವ ಬಿಡ್ಲಿ ಅಂತ ಮಾತಂತೀರಿ ನೀವು. ಎಂತ ಮಾತಂತೀರಿ? ಅಯ್ಯಪ್ಪ ದೇವ್ರೆ, ನನ್ನ ಮಗನ ಸಾಯಿಸ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಬಿಟ್ಟಿದ್ದೀರಿ ಕಂದ್ಬಿಡಿ. ನನ್ನ ಮಗನ ಸಾಯಲಿ ಅಂತ ಕಾಯ್ತಾ ಇದ್ದೀರಿ ನೀವು. ಅದಕ್ಕೆ ಹಿಂಗೆಲ್ಲ ನಿಮ್ಮ ಬಾಯಲ್ಲಿ ಮಾತು ಬರ್ತಿರೋದು. ಸಾಯಲಿ ಅಂದ ಕಡೆ ಕಾಯ್ಕೊಂಡು ಕೂತಿರೋದಕ್ಕೆ ಕರ್ರಿ ನೀವು ಈ ಥರ ಅಂತಿರೋದು. ನೀವು ಹೆಂಗಂತ ಇದ್ದೀರಿ ನೋಡಿ ನೀವು. ಸುಮ್ಮನೆ ನನಗೆ BP ರೈಸ್ ಮಾಡ್ಬೇಡ ನೀನು. ಸರಿಯಾ? ಡಾಕ್ಟ್ರ್ ಹತ್ರ ಮಾತಾಡಿನಿ ನಾನು. ಅವ್ರಿಗೂ ಅಲ್ಲಿಗೆ ನೋವು ಕಮ್ಮಿ ಆಗಂಗೆ ನಾವು ಮಾತ್ರೆ ಮೆಡಿಸನ್ ಕೊಡ್ತೀವಿ ಅಂತ ಅಂದರು. ಆಪ್ರೇಷನ್ ಮಾಡ್ಸೋಕೆ ಆಯ್ಕಿಲ್ಲ ಸರ್ ನಮಗೆ ದುಡ್ಡಿಲ್ಲ ಅಂದಿದ್ದಕ್ಕೆ. ಆಯಿತು ಈಗ ನೋವು ಕಮ್ಮಿ ಆಗಂಟ ನಿಮಗೆ ಮಾತ್ರೆ ಮೆಡಿಸನ್ ಬರ್ಕೊಡ್ತೀವಿ, ಕರ್ಕೊಂಡು ಹೊಂಟೋಗಿ ಮನೆಗೆ ಅಂತಂದವ್ರೆ. ನಡಿ ಮೊದಲು ಟೀಚರ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗೋದ. ಮನೆ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ನನ್ನ ಮಗಿನ? ನೀವು ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ಕೈಯಾರು ನನ್ನ ಮಗಿನ ಸಾಯಿಸ್ತಾ ಇದ್ದೀರಿ ಅಲ್ರಿ ನೀವು. ನನ್ನ ಮಗಿನ ಕೈಯಾರ ಸಾಯಿಸ್ತಾ ಇದ್ದೀರಿ. ಯಾಕ್ರಿ ಹಿಂಗೆಲ್ಲ ಹೊಟ್ಟೆ ಉರಿಸ್ತಾ ಇದ್ದೀರಿ? ನಿಮ್ಮ ಅನ್ಕೊಂಡು ನಾನು ನಿಮ್ಮ ನೆಚ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಆಯ್ತಲ್ಲ. ನಾನು ಅಲ್ಲೇ ಇದ್ಬಿಟ್ಟಿದ್ರೆ ಎಷ್ಟೋ ವಾಸಿ ಆಗೋದು. ಎಲ್ಲ ನೋಡ್ಕೊಳ್ಳೋ ಅಜ್ಜಿಯವರೆಲ್ಲವ ಇರುವೆ. ಓಹ್ ಸಪ್ರೇಟ್ ಹೋದ್ರೆ ಹಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡಿರ್ಬೋದು, ಮಗನ ತಿನ್ಸ್ಬೋದು ಅಂತ ಸಿಕ್ಕಿತ್ತೀನಿ ಸರ್. ಸಿಕ್ಕಿದ್ದಾನೆ. ಏನು ಯಾರು ಇರಬಾರ್ದು ಮಕ್ಳೆತ್ತೀವಿ ನನಗೆ ಏನು ಸಿಕ್ತು ತುರ್ಕೋದು ಬಾಯಿಗೆ. ಅದಕ್ಕೆ ನಾವು ಅನ್ಬೋಸ್ಬೇಕು. ಈಗ ಹೊಸ ಅಳತೆ ಪ್ರಮಾಣ ಇರಬೇಕು.
ಅದು ಇದು ಕುರ್ಕುರೆ ಲಾಲಿಪಾಪು ಅದು ಇದು ಅನ್ಕೊಂಡು ಸುಮ್ಮನೆ ತೆಗ್ದು ಕೊಡೋದು ಅಂಗಡಿಲಿ. ಗೊತ್ತಾಯ್ತಾ ಈಗ ಹೆಂಗಾಯ್ತದೆ ಅಂದ್ಬಿಟ್ಟು. ದುರಾಸೆ ಪಡ್ಬಾರ್ದು ಯಾವತ್ತೂ. ನಮ್ಮ ಮಕ್ಕಳೇ ತಿನ್ನಲಿ ಅನ್ನೋದು ದುರಾಸೆ ಇದ್ದರೆ ಹಿಂಗೆ ಆಗೋದು. ತಿಳ್ಕೊಬಿಡು. ಸುಮ್ಮನೆ ತಿನ್ಸೋದು ಅಡ್ಡದಿದೆಯ ತಿನ್ಸಿ ಅಂತ ಇನ್ಫೆಕ್ಷನ್ ಆಗಿರೋದು ಹೊಟ್ಟೆ ಒಳಗೆ ಜಾಸ್ತಿಯಾ ಜಂಕ್ ಫುಡ್ ಎಲ್ಲ ತಿಂದು ಗೊತ್ತಾ. ಮಾಡ್ಕೊಳ್ಳೋದು ನೀವೇನೋ ಮಾಡ್ಕೊಬಿಡ್ತೀರಿ. ಇವತ್ತು ನಾವು ಕಣ್ಣು ಬಾಯಿ ಬಿಡಂಗಾಗದೆ ತಿರ್ಗಾಗಿರ್ತ ಕೂತಾಳ್ಗಿರ್ತವೆ. ನಡಿ ಏನು ಮಾಡೋಕ್ಕಾಗಿಲ್ಲ ಹೋಗೋದಂತೆ. ಇನ್ನೇನು ಮಾಡೋಕ್ಕಾಗದು ನಾವು. ಅಲ್ಲಕನ್ರಿ ನಮ್ಮ ಕೈಯಾರ ನಾವೇ ನಮ್ಮ ಮಗಿನ ಕೊಂದಂಗೆ ಆಯ್ಕಿಲ್ವಿ. ಆಪ್ರೇಷನ್ ಮಾಡಿಸಿದ್ರೆ ಉಳ್ಕೊಬೋದು ಯಾರು ಗೊತ್ತು. ಅದೊಂದು ನಾವು ಚಾನ್ಸ್ ತಗೋಬಾರ್ದು ಕಣ್ರಿ. ಅದೊಂದು ನೋಡೋದ ನಾವು ಒಂದ್ಸತಿ ಆಪ್ರೇಷನ್ ಒಂದು ಮಾಡಿಸಿ ನೋಡ್ಬೋದಾಗಿತ್ತು. ಇದೊಂದು ಸತಿ ಕಣ್ರಿ ನನ್ನ ಮಾತು ಕೇಳಿ. ನಮ್ಮ ಸ್ವಾಭಿಮಾನಕ್ಕಿಂತ ನಮ್ಮ ಮಗನ ಪ್ರಾಣ ಹೆಚ್ಚು ಕಣ್ರಿ. ಅರ್ಥ ಮಾಡ್ಕೊಳ್ರಿ. ಇದೊಂದು ಸತಿ ಕಣ್ರಿ ನಿಮ್ಮ ಸ್ವಾಭಿಮಾನ ಪಕ್ಕದಲ್ಲಿಟ್ಟು ನನ್ನ ಮಗನ ಉಳಿಸ್ಕೊಳ್ಳೋದು ಕಲಿಯೋದ ಕಾಳಮ್ಮಂಗೆ ದುಡ್ಡು ಕೇಳಿನಿ ಕೊಡ್ತೀನಿ ಅಂತ ಒಪ್ಕೊಂಡವಳೆ ಕಣ್ರಿ ನಿಮ್ಮ ಅಮ್ಮಯ್ಯ. ನೋಡು ನನ್ನ ಮಗ ಇವತ್ತೇ ಸತ್ರು ಪರವಾಗಿಲ್ಲ. ಅವಳು ತಗೊಂತು ನಾನು ದುಡ್ಡು ಹತ್ತು ಆ ಬಡ್ಡೆಯವರಿಂದ ನನ್ನ ಜೀವನನೇ ಯಾಕೆ ಕೊಟ್ಟೋಗದೆ. ಅವ್ರನ್ನ ತಿರ್ಗಾ ಸಂಬಂಧ ಬೆಳೆಸ್ಕೊಂಡು ಕೂತ್ಕೊಂಡಿಯಾ. ಸಂಬಂಧ ಬೆಳೆಸ್ಕೊಂಡು ಅವೆಲ್ಲ ನಾನು ಇಟ್ಕೊಬೇಡ ನೀನು. ಹಾಕೋ ಬಟ್ಟೆ ಬರೆಯಲ್ಲ ನೀವು ಬ್ಯಾಗೆ. ನಡಿ ಹೇಳಿ ಡಿಚಾರ್ಜ್ ಮಾಡಿಸ್ಕೊಬತ್ತೀನಿ ನಾನು. ಹೋಗದ ಏನಾದ್ರು ಮಾಡ್ಕೊಳ್ಳಿ. ನೀವು ಹಿಡ್ದು ಆಟ ಬಿಡಕ್ಕಿಲ್ಲ ನೀವು. ನನ್ನ ಮಗನಿಗಿಂತ ನಿಮಗೆ ನಿಮ್ಮ ಸ್ವಾಭಿಮಾನ ನಿಮ್ಮ ಅಡ್ಡನೇ ಹೆಚ್ಚಾಗದೆ. ಒಟ್ಟಿಗೆ ಹೇಳ್ತೀನಿ ಕೇಳ್ಕೊಬಿಡಿ. ಕೊನೆಯದಾಗಿ ನನ್ನ ಮಗನ ಜೀವ ನೀವೇ ಹಾಳು ಮಾಡ್ತಾ ಇರೋದು. ನನ್ನ ಮಗನ ಜೀವನವ ನೀವೇ ಹಾಳು ಮಾಡ್ತಾ ಇದ್ರಿ. ಜೀವನ ಇರೋದುವೆ ಸ್ವಾಭಿಮಾನ ಮತ್ತು ಸ್ವಾಭಿಮಾನ. ಯಾವ ಸ್ವಾಭಿಮಾನನ ಕಡೆ ನಿಮ್ಮದು? ಯಾವ ಸ್ವಾಭಿಮಾನನೋ ಕಡೆ ನಾನು ನನ್ನ ಮಗನಿಗಿಂತ ಹೆಚ್ಚ ನಿಮಗೆ. ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ. ಹಿಂಗೆ ಆಟ ಮಾಡ್ತಿದ್ದೀರ ನೀವು. ಯಾಕೆ ಹಿಂಗೆ ಆಟ ಮಾಡಿದ್ರಿ ನೀವು? ಯಾಕೆ ಹಿಂಗೆ ಆಟ ಮಾಡ್ತಾ ಇದ್ದೀರಿ ನೀವು? ಆತ ಸುಮ್ಮನೆ ಇದ್ಬಿಡು ನೀನು. ನಿಮ್ಗೆ ಹೇಳ್ತಾನೆ ಹುಸಿ ಅರ್ಥ ಮಾಡ್ಕೊಂಡು ನೀನು. ಏನೋ ಸಾವಿತ್ರಮ್ಮ ಆಚೆ ಹೋಗದೆ ಅಮ್ಮ ಬತ್ತಂಗನು ಡಿಚಾರ್ಜ್ ಮಾಡಿಸ್ಕೊಳ್ಳೋದ ಅಂದ್ಬಿಟ್ಟು ನಾನು ಹೋಗಿ ಬರ್ಸ್ಕೊಬತ್ತೀನಿ. ನಡಿ ಕರ್ಕೊಂಡು ಹೋಗೋದ ಮನೆಗೆ. ಯಾಕವ ತಾಯಿ ಯಾಕೆ ಹೇಳ್ತಾ ಇದ್ದೀ? ನೋಡಿ ಸಾವಿತ್ರಮ್ಮ, ನೋಡಿ ನಮ್ಮ ಪರಿಸ್ಥಿತಿಯ ಅಮ್ಮಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ಯೋಗ್ಯತೆ ಇಲ್ಲ. ಮನೆ ಕರ್ಕೊಂಡು ಹೋಗೋದಂತ ಕುಂತವ್ರಲ್ಲ. ಮನೆಗೆ ಬಂದ್ಮೇಲೆ ಹೆಚ್ಚು ಕಮ್ಮಿ ಆದಾಗ ಏನು ಮಾಡೋದು ಹೇಳಿ? ಅಲ್ಲಕನವ ಯಾವ್ದಕ್ಕೂ ನಿಮ್ಮ ಮಾದೇವ ನಿಮ್ಮ ಅತ್ತೆ ಮಾವ ನಿಮ್ಮ ಮನೆಯವ್ರಿಗೆ ಹೇಳಿ ನೀವು ಅಂದರೆ ಹೇಳ್ದಾನೆ ಕೂತಿದ್ದೀರಲ್ಲ. ಕಷ್ಟ ಬಂದ್ರು ಅಂತ ಅನ್ಕೊಳಕ್ಕಿಲ್ವ? ಅವ್ರನ್ನ ಇಷ್ಟ ಮಾಡ್ಕೊಂಡು ಭಾಳ ತಪ್ಪು ಮಾಡ್ಬಿಟ್ಟೆ ನಾನು. ಸಾವಿತ್ರಮ್ಮ ನಿಜವಾಗ್ಲೂ ನನ್ನ ದೇವ್ರಡಗೆ ಹೇಳ್ತೇವನಿ. ಇವತ್ತು ನನ್ನ ಮಗಿಗೆ ಈ ಪರಿಸ್ಥಿತಿ ಬರ್ತಿತ್ತಿಲ್ಲ. ಇವ್ರು ಮಾತು ಕಟ್ಕೊಂಡು ನಾನು ಏನೋ ಆಸೆ ಮಾಡಕ್ ಹೋದೆ. ಅಷ್ಟಕ್ಕೆ ಕಣವ ಹೇಳೋದು ತುಂಬದ ಮನೇಲಿ ಇರಬೇಕು ಅಂತ. ನೀನತ್ತ ಮಾಡ್ಕೊಂಡಿದ್ದು ನಿಮ್ಮ ಕೈಯಾರವೆ. ಇವತ್ತು ಹಿಂಗೆ ಬಿಡ ನಮ್ಮ ಮಗಿನ ಪರಿಸ್ಥಿತಿಯೇ. ಈ ಪರಿಸ್ಥಿತಿ ಬತ್ತ ಮಗ ಹೇಳು. ಯಾವತ್ತು ಅಷ್ಟೇ ತಿಳ್ಕೊಬಿಡು. ಒಗ್ಗಟ್ಟಾಗಿರ್ಬೇಕು ಅವತ್ತು. ಅಲ್ಲಿ ಆ ಮನೇಲಿ ಸ್ವರ್ಗ ತಿಳ್ಕೊ. ಬ್ಯಾರೆ ಹೋಗಿ ಪುಟ್ಬಿಟ್ಟು ತಪ್ಪಲಲ್ಲಿ ಮಾಡ್ಕೊಂಡು ಉಣ್ಕೊಂಡಿರ್ಬೋದು ಅನ್ನೋದು ಕನ್ಸಿನ ಮಾತು. ಒಟ್ಟಿಗೆ ಅಂಬ್ಲಿ ಕುಡಿ ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ ಸಿಕ್ಕೋದು. ಬ್ಯಾರೆ ಹೋಗಿ ತುಪ್ಪವನೇ ಉಣ್ಣು, ಆ ನೆಮ್ಮದಿ ಸಿಕ್ಕದವೆ. ಈಗ ನೋಡು ಮಗಿನ ಪರಿಸ್ಥಿತಿ. ನಿಂಗಮ್ಮನು ಅವ್ರಿಗೆ ನಿಮ್ಮ ಮನೆಯವ್ರಲ್ಲಿ ಇದ್ದಿರು ನೀನು. ನಿಮ್ಮ ಮಾದೇವನು ಯಾರು ಬಿಟ್ಕೊಡಾರ ಮಗಿನ ಆಪ್ರೇಷನ್ ಮಾಡಿಸ್ತಾನೆ. ಇದಕ್ಕೆ ಆಪ್ರೇಷನ್ ಆಗಿ ಅವ್ನು ಹುಷಾರಾಗನು ಮಗ. ಅದಕ್ಕೆ ಕಣವ ಹೇಳೋದು ಮಾಡತ್ತ ಹೊಚ್ಕಟ್ಟಾಗಿ ಮಾಡಿಸ್ಕೊಂಡು ನೀಯತ್ತಾಗಿರ್ಬೇಕು ಅಂತ ಅದಕ್ಕೆ ಹೇಳೋದು. ನಡಿಯತ್ತಾಗ ಆಯಿತು. ಇನ್ನೇನು ಹಂಗಂದ ಅಲ್ಲಿ ಸಿಕ್ತಾ ಟೀಚರ್ ಮಾಡಿಸ್ಕೊತಿದ್ದಾನಂತಾರೆ. ಬಟ್ಟೆ ಬರೀ ಹಾಕೋಗಿವಿ ಬ್ಯಾಗೆ ಅಂತ ಅಂದ. ನಡಿ ಹೋಗದ. ನನ್ನ ಮಗಿಗೆ ಬರೋ ಬದಲು ನಾನು ಗಾರು ಬಂದು ಹೊಂಟೋಗಿ ನಂಗೆ ನೆಮ್ಮದಿ ಆಗೋದತ್ತಾಗೆ. ಏನು ಮಾಡಿ ನಡಿ ಹಂಗೆಲ್ಲ ಅನ್ಬೇಡ. ನಡಿಯವತ್ತಾಗೆ ಭಗವಂತ ಮಾಡ್ದಂಗೆ ಅಲ್ಲಿದ್ದೇನೆ ಮಾತಾಗಿದ್ರೆ ಬರ್ಕೊಟ್ಟಿದ್ದಾರಂತಲ್ಲ. ನಡಿ ಹೋಗದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.